ಹ್ಯಾಪಿ ಮದರ್ಸ್ ಡೇ ಸುನಂದಮ್ಮಂಗೆ ಹ್ಯಾಪಿ ಮದರ್ಸ್ ಡೇ. ನನ್ನ ಪ್ರಕಾರ ನಮ್ಮ ಅಮ್ಮಂದು ಒಂದೊಂದು ಆಸೆಗಳನ್ನ ಈಡೇರಿಸ್ತಿದ್ದೀನಿ ಅಂತ ನನಗೆ ಖುಷಿ ಇದೆ. ಸೊ ಬನ್ನಿ ಇವಾಗ ಗೋಲ್ಡು ಉಮ್ಮ ಗೋಲ್ಡು. ಅಯ್ಯೋ, ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇನ್ನಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ನೋಡಿ ಎಷ್ಟು ಕರ್ಗಾಗ್ಬಿಟ್ಟಿದ್ದೀನಿ, ಮುಖ ಎಲ್ಲ ಬ್ರೈಟ್ ಅನಿಸ್ತಾನೆ ಇಲ್ಲ ನನಗೆ. ಇಟ್ಸ್ ಓಕೆ, ಅಂದರೆ ಇಟ್ ಟೇಕ್ ಸಮ್ ಟೈಮ್, ಬಟ್ ಆಮೇಲೆ ಸರಿ ಹೋಗ್ಬೋದು ಅಂತ ಅನ್ಕೊತೀನಿ. ಎಸ್, ಏನು ಗೊತ್ತಾ, ಮಾಲ್ಡೀವ್ಸಿಂದ ಬಂದಮೇಲೆ ಇದು ನನ್ನ ಫಸ್ಟ್ ವ್ಲಾಗ್ ಮನೆಯಲ್ಲಿ, ಬೆಂಗಳೂರು ವ್ಲಾಗ್ ಇದು. ಮದರ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಇಷ್ಟು ದಿನ ಮದರ್ಸ್ ಡೇ ಸ್ಪೆಷಲ್ಗೆ ನಾನು ನಮ್ಮ ಅಮ್ಮನಿಗೆ ಏನು ಗಿಫ್ಟ್ ತಂದು ಕೊಟ್ಟಿರಲಿಲ್ಲ, ಏನೂ ಇಲ್ಲ. ಸೊ ನಾನು ಯಾಕೆ ಇವಾಗ ಮಾಡಬಾರ್ದು ಅಂತ ಅಂದರೆ ಮಾಡಬಾರ್ದು ಅಂತ ಅಂದರೆ ಹೇಳಬೇಕು ಅಂದರೆ ಇದೇನು ಹೊಸದಲ್ಲ, ನನಗೆ ಅಂತ ನಾನು ಮಾಡಿಸಿಟ್ಕೊಂಡಿದ್ದೆ. ಬಟ್ ಅದನ್ನು ನಾನು ಸ್ವಲ್ಪ ಕಷ್ಟಕ್ಕೆ ಅಂತ ಹೇಳ್ಬಿಟ್ಟು ಪ್ಲೆಡ್ಸ್ ಮಾಡ್ಕೊಂಡಿದ್ದೆ. ನಮ್ಮಮ್ಮಂಗೆ ಗೊತ್ತಿಲ್ಲ ಅದು ನನ್ನ ಹತ್ರ ಇರೋದು, ಅಂದರೆ ನಮ್ಮಮ್ಮ ಅದು ನೋಡೇ ಇಲ್ಲ. ಇದು ಏನದು ನೆಕ್ಲೆಸ್ ಮತ್ತು ಅದ್ರ ಸೆಟ್ಟು ನಮ್ಮಮ್ಮ ಅದು ನೋಡೇ ಇಲ್ಲ. ಸೊ ಅದನ್ನ ಬಿಡ್ಸ್ಕೊಂಡು ಬಂದು ನಮ್ಮಮ್ಮಂಗೆ ಗೊತ್ತೂ ಇಲ್ಲ ನಾನು ಇಟ್ಟಿರೋದು, ಆ್ಯಕ್ಚುಲಿ ಪ್ಲೆಡ್ಸ್ ಮಾಡ್ಕೊಂಡಿರೋದು. ನಾನು ಹಂಗೆ ಬೇರೆ ಯಾರನ್ನೂ ಕೇಳಲ್ಲ, ನಾನು ಗೋಲ್ಡೆಲ್ಲ ಮಾಡಿಸ್ಕೊಂಡಿರ್ತೀನಲ್ಲ, ನನಗೆ ಎಮರ್ಜೆನ್ಸಿ ಅಂತಂದರೆ ಪ್ಲೆಡ್ಸ್ ಮಾಡ್ಕೊತೀನಿ, ಇದ್ದಾಗ ಬಿಡ್ಸ್ಕೊತೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಮಾಡಿದ್ನಲ್ವ, ಛಾಯಾ ಮತ್ತು ಇನ್ನೊಂದು ಯಾವುದು ಹಿಮಾಲಯನ್, ಎರಡು ಪ್ರಮೋಷನ್ ಮಾಡಿದ್ನಲ್ಲ, ಅದ್ರದ್ದು ಅಮೌಂಟ್ ಬಂದಿದೆ. ಸೊ ಹಾಗಾಗಿ ಹೋಗಿ ಬಿಡ್ಸ್ಕೊಂಬಂದ್ಬಿಡೋಣ ಅಂತ. ಐ ಥಿಂಕ್ ನಾನು ಪ್ಲೆಡ್ಸ್ ಮಾಡಿದ್ದು 3 lakhs ಸಮಥಿಂಗ್ ಪ್ಲೆಡ್ಸ್ ಮಾಡ್ಕೊಂಡಿದ್ದೆ. ಸೊ ಅದನ್ನ ಹೋಗಿ ಈಗ ಬಿಡ್ಸ್ಕೊಂಡು ಬಂದು ನಮ್ಮ ಅಮ್ಮನಿಗೆ ಅದನ್ನು ಗಿಫ್ಟ್ ಕೊಡೋಣ ಅಂತ. ನನ್ನ ಹತ್ರ ಅಂತೂ ಇವಾಗ ಹೊಸ್ದಾಗಿ ಮಾಡ್ಸೋಕ್ಕೆ ನಾನು ಆ್ಯಕ್ಚುಲಿ ರೆಡಿಮೇಡ್ ಜಾಸ್ತಿ ಇಷ್ಟಪಡಲ್ಲ, ಮಾಡಿಸಿರೋದನ್ನ ಇಷ್ಟಪಡ್ತೀನಿ. ಸೊ ಹಾಗಾಗಿ ಅದನ್ನು ತಂದು ನಮ್ಮಮ್ಮಗೆ ಕೊಟ್ಟರೆ ನಮ್ಮಮ್ಮ ಖುಷಿ ಪಡ್ತಾರೆ, ಏನು ಅಂತ ಗೊತ್ತಿಲ್ಲ. ಪಾಪ ನಮ್ಮಮ್ಮಂಗೆ ಹುಷಾರಿಲ್ಲ, ಜ್ವರ, ತಲೆನೋವು ಆ್ಯಂಡ್ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ಸ್ಮಾಲ್ ಕಪ್ ಕೇಕ್ನ ಕಟ್ ಮಾಡಿಬಿಟ್ಟು ಅದನ್ನು ಕೊಟ್ಟು ಖುಷಿ ಪಡಿಸೋಣ ನಮ್ಮಮ್ಮನ ಅಂತ ಹೇಳಿ ನಾನು ಈ ಒಂದು ವ್ಲಾಗ್ನ ಮಾಡ್ತಾ ಇರುವಂಥದ್ದು. ಸೊ ವೆಯ್ಟ್ ಮಾಡ್ತಾ ಇರಿ, ಇವಾಗ ನಾನು ಹೋಗಿ ಪ್ಲೆಡ್ಸ್ ಮಾಡಿರೋದನ್ನ ಬಿಡ್ಸ್ಕೊಂಡು ಬರಬೇಕು. ಫೈನಲಿ ಇಸ್ಕೊಂಡಾಯಿತು. ಸೊ ಇವಾಗ ಇದನ್ನ ನಮ್ಮ ಅಮ್ಮಂಗೆ ತೊಗೊಂಡೋಗಿ ಕೊಟ್ಟು, ಅದಕ್ಕೂ ಮುಂಚೆ ಫಸ್ಟು ಬೇಕ್ರಿಗೆ ಹೋಗೋಣ, ಅಲ್ಲೊಂದು ಸ್ಮಾಲ್ ಕೇಕ್ ತೊಗೊಳ್ಳೋಣ. ನಂತರ ನಮ್ಮ ಅಮ್ಮನ ಹತ್ರ ಕೊಟ್ಟು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಗೈಸ್, ಇವಾಗ ಸಮ್ಮರ್ ಅಲ್ವಾ, ಅದಕ್ಕೆ ನಮ್ಮ ಕಿಯಾ ಬ್ರಿಜ್ಗೆ ಅಂತೇಳಿ ಈ ಒಂದು ಐಸ್ ಕ್ರೀಮ್ ತೊಗೊಂಡೆ, ಮತ್ತು ಒಂದು ಕಪ್ ಕೇಕ್ ತೊಗೊಂಡೆ, ಆ್ಯಪಲ್ ಕೇಕ್ ಬೇಡ ಅಂತೇಳಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು. ನಂತರ ನಮ್ಮ ಮನೇಲಿ 5 ಜನ ಇದ್ವಿ, 5 ಜನಕ್ಕೂ ಎಗ್ ಪಪ್ಸ್ ತೊಗೊಂಡೆ ತಿನ್ನೋಣ ಅಂಥೇಳಿ, ತುಂಬ ದಿನ ಆಗಿತ್ತು. ಹಾಗಾಗಿ ಸೊ ತೊಗೊಂಡು ಇವಾಗ ಮನೆಗೆ ಹೋಗ್ತೀನಿ. ಬನ್ನಿ ಹೇಳ್ತೀನಿ ಏನೇನಾಗುತ್ತೆ ಅಂತ. ನಾನೇನೋ ತೊಗೊಂಡೋಗ್ತಾ ಇದ್ದೀನಿ. ಪಾಪ ನಮ್ಮ ಅಮ್ಮನ ಕೈಲಿ ಎದ್ದೇಳೋಕ್ಕಾಗುತ್ತೋ ಇಲ್ವೋ ಅನ್ನೋದೇ ನನಗೆ ಗೊತ್ತಿಲ್ಲ. ಎದ್ದೇಳಿಲ್ಲ ಅಂದರೆ ಏನು, ಸ್ಮಾಲ್ ಕೇಕ್ ಅಲ್ವಾ ತಂದಿರೋದು, ಹಾಗೆ ಕೂತಿದ್ದ ಜಾಗದಲ್ಲಿ ಕಟ್ ಮಾಡಿಸಿ ಕೊಡ್ತೀನಿ ಅಷ್ಟೇ. ನಮ್ಮಮ್ಮ ಫಸ್ಟೇ ಎಕ್ಸೈಟ್ ಆಗೋದು, ಓವರ್ ರಿಯಾಕ್ಟ್ ಮಾಡೋದು ಹಂಗೆಲ್ಲ ಮಾಡಲ್ಲ. ಸೊ ನೋಡೋಣ ಬನ್ನಿ ಇವತ್ತು ಏನಾಗುತ್ತೆ ಅಂತ. ಗೈಸ್, ಖುಷಿಯಿಂದ ಬಂದೆ ನಮ್ಮಮ್ಮನ ಕೈಲಿ ಕಟ್ ಮಾಡಿಸೋಣ ಅಂತ. ಪಾಪ ನಮ್ಮಮ್ಮಂಗೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಕಟ್ ಮಾಡಿ ಮಲ್ಗಮ್ಮ ಅಂದರೆ ಆಗ್ತಿಲ್ಲ ನಿಜವಾಗ್ಲೂ. ನಮ್ಮಮ್ಮನಿಗಿಂತ ಏನು ಇಂಪಾರ್ಟೆಂಟಾ ಅಂತ ಹೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ. ನಾಳೆ ಟ್ರೈ ಮಾಡ್ತೀನಿ, ನಾಳೆ ಇದೇ ಕಾಸ್ಟ್ಯೂಮ್ ಹಾಕ್ಕೊಂಡು ಟ್ರೈ ಮಾಡ್ತೀನಿ. ನೋಡೋಣ ನಾಳೆ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ನೆಕ್ಸ್ಟ್ ಏನೇ ಕಂಟಿನ್ಯೂ ಮಾಡೋದಾಗಿದ್ರೆ ಇದೇ ಔಟ್ಫಿಟ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಆದಷ್ಟು ನಿಮ್ಮ ಮದರ್ಗೆ ಎಷ್ಟಾಗುತ್ತೆ ಅಷ್ಟು ಏನಾದರೂ ಚಿಕ್ಕ ಪುಟ್ಟದ್ದು ಕೊಡ್ಸೋಕ್ಕೆ ಟ್ರೈ ಮಾಡಿ. ತುಂಬ ಖುಷಿ ಪಡ್ತಾರೆ ನಿಜವಾಗ್ಲೂ. ಅದು ಏನೇ ಆಗಲಿ, 10,000 ಆಗಲಿ, 5,000 ಆಗಲಿ, ಒಂದು ಮೂಗ್ಬಟ್ಟು ಆಗಿರ್ಬೋದು, ಒಂದು ಕಾಲುಂಗುರ ಆಗಿರ್ಬೋದು,
ಏನಾದರೂ ಕೊಡಿ, ಖುಷಿ ಪಡಿಸಿ ಅಷ್ಟೆ. ಇನ್ನೇನೇನು ಹೇಳಿ ನಾನು, ಏನಿಲ್ಲ. ಆ್ಯಂಡ್ ನಾವು ಅಂದ್ಕೊಂಡಂಗೆ ಏನೂ ಇಲ್ಲ. ಅಂದರೆ ಆ ಥರ ಎಲ್ಲ ಏನು ನಮ್ಮ ಅಮ್ಮಂಗೆ ಸೀರಿಯಸ್ ಆಗಿಲ್ಲ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ನಮ್ಮಮ್ಮ ಜಾಸ್ತಿ 1 ಮಂತಿಂದ ಫ್ಯಾಮಿಲಿ ಫಂಕ್ಷನ್ ತುಂಬ ಇತ್ತು, ಮದುವೆ, ಗೃಹಪ್ರವೇಶ, ಅದು ಇದು ಕರ್ನರಿ ಫಂಕ್ಷನ್ ಅಂತೆ, ಅದಂತೆ ಇದಂತೆ ಅಂತೇಳಿ. ಸೊ ಹಾಗಾಗಿ ನಮ್ಮ ಅಮ್ಮಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ. ಸೊ ಯಾ, ಡೋಂಟ್ ವರಿ, ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಏನಾದರೂ ವೆಯ್ಟ್ ಮಾಡ್ತಾ ಇರಿ ಗೈಸ್. ಫೈನಲಿ ನಮ್ಮಮ್ಮ ರೆಡಿಯಾಗಿದ್ದಾರೆ, ಅಂದರೆ ಹುಷಾರಾಗಿದ್ದಾರೆ ಎಲ್ಲ. ಚಾಮುಂಡೇಶ್ವರಿ ತಾಯಿ ರಾಯರ ಆಶೀರ್ವಾದ. ಸೊ ನಮ್ಮಮ್ಮನಿಗೆ ಇವಾಗ ಮುಖ ತೊಳ್ಕೊಂಡು ಬಂದು ಕೂತ್ಕೋ ಅಂತ ಹೇಳಿದ್ದೀನಿ. ಅವರಿಗೆ ಗೆಸ್ ಕೂಡ ಮಾಡಿಲ್ಲ ನಾನು ಇದನ್ನು ಕೊಡ್ತೀನಿ ಅಂತ. ಐ ಥಿಂಕ್ ಖುಷಿ ಆಗ್ಬೋದು. ಪಾಪ ನಮ್ಮಮ್ಮ ಯಾವಾಗಲೂ ಬಳೆ ಮಾಡಿಸು ಅಂತ ಕೇಳ್ತಾಯಿದ್ರು. ಬಟ್ ಇದು ಬಳೆಗಿಂತ ಖುಷಿ ಕೊಡೋ ವಿಷಯನೇ. ಸೊ ಐ ಥಿಂಕ್ ನನ್ನ ಪ್ರಕಾರ ನಮ್ಮ ಅಮ್ಮಂದು ಒಂದೊಂದು ಆಸೆಗಳನ್ನ ಈಡೇರಿಸ್ತಿದ್ದೀನಿ ಅಂತ ನನಗೆ ಖುಷಿ ಇದೆ. ಸೊ ಬನ್ನಿ ಇವಾಗ. ಸೊ ಗೈಸ್, ಇವಾಗ ಕಟ್ ಮಾಡಿಸ್ತಾ ಇದ್ದೀನಿ ಮದರ್ಸ್ ಡೇಗೆ. ಸುಮ್ಮನೆ ಕೇಕ್ ಕಟ್ ಮಾಡಿಸ್ಮಾ ಅಂತ. ಇಲ್ಲಿ ಸುಟ್ಟು ತರಿಸಿದ್ದು ಇದನ್ನು ತೆಗೆದು ಬನ್ನಿ ಕಟ್ ಮಾಡ್ಸೋಣ. ಇದು ಓಪನೇ ಮಾಡಲಿಲ್ಲ. ಕೈಸ್ ನಿಮ್ಗೆ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ನಿಮಗೆ ಅದನ್ನು ನಿಮ್ಗೆ ಓಪನ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ನೋಡಿ, ಈಸಿ. ಅಯ್ಯೋ ಅಯ್ಯೋ ಕರ್ಮವೇ, ಅಯ್ಯೋ. ಅದನ್ನೇ ಇಲ್ಲಿ ಹಿಂಗಿರುತ್ತಲ್ಲೇ. ಓ, ಇದು ತುಂಬ ಇದು ತೆಳು. ಮಮ್ಮಿ ಏನು ಮಾಡಬೇಡ, ಈಗ ತಗೊಂಡ್ಬರ್ತೀನಿ. ಸಿ ಮಾಡಾಕಿದು. ಸೊ ನಾನೇ ಹಚ್ಕೊತೀನಿ ಸುಮ್ಮನೆ. ಅದು ಜಾಸ್ತಿ ಆಡಂಬರ ಇಲ್ಲ, ಯಾಕೆ ತಗೋ ಹಚ್ಚು ಮಮ್ಮಿ. ಹತ್ರ ಬಂದು ಈಗ ನಮ್ಮ ಮಮ್ಮಿ ತೋರಿಸು. ಹ್ಯಾಪಿ ಮದರ್ಸ್ ಡೇ ಸುನಂದಮ್ಮಂಗೆ, ಹ್ಯಾಪಿ ಮದರ್ಸ್ ಡೇ. ಉಫನೋ ಕಟ್ ಮಾಡು, ಇಬ್ರು ಕಟ್ ಮಾಡೋಣ. ಇಟ್ಕೊ, ನೀನೇ ಕಟ್ ಮಾಡಬೇಕು. ಒಂಚೂರು ಬಿದೋಯ್ತದ ಮೇಲೆ. ಆಲ್ಮೋಸ್ಟ್ ನಮ್ಮ ಮನೇಲಿ ಯಾರೂ ಸ್ವೀಟ್ ತಿನ್ನಲ್ಲ ಗೈಸ್, ಅದಕ್ಕೆ ಸ್ವಲ್ಪ ಕೊಡ್ಬೇಡ, ಒಂದು ಸ್ವಲ್ಪನೇ. ಫುಲ್ ತಿನ್ನು ಮಮ್ಮಿ, ಏನಾಗತ್ತೆ ಕಡೆ ತಿನ್ನು. ನೋಡೋಣ ವಾಂತಿ, ವಾಮಿಟ್ ಬೇರೆ ಕೊಂಡು ತಿನ್ನು. ಸುಮ್ಮನೆ ಕೋಪ ಬರ್ಸ್ಬಿಟ್ಟು ತಿನ್ನು ಮಮ್ಮಿ. ಅಯ್ಯೋ ಮಮ್ಮಿ, ನಾನು ಹಿಂಗೆ ಮದರ್ಸ್ ಡೇ ಸ್ಪೆಷಲ್ ಏನೋ ತಂದಿದ್ದೀನಿ. ಏನೋ ತಂದಿದ್ದೀನಿ ತೋರಿಸಿ. ಅಲ್ಲಿ ನೋಡ್ಕೊಂಡು ಮಗ ಕ್ಯಾಮ್ರಾ ನೋಡ್ಕೊಂಡು ಕಣ್ಮುಚ್ಚು, ಕಣ್ಮುಚ್ಚು. ಏನೂ ಇಲ್ಲ ರಿಯಾಕ್ಷನ್. ಬಾ. ಏನು ಗೋಲ್ಡು? ಉಮಾ ಗೋಲ್ಡು. ಎಷ್ಟು ಗ್ರಾಮ್ ತಂದಿದೆಯೇ? ಉಮಾ ಗೋಲ್ಡು. ಏನು ಅನಿಸ್ತೈತೆ ನಿನಗೆ? ಚಿನ್ನದ ಕೊಡಿಸ್ತಾ ಇದೀಯ. ತಡಿ, ಇಲ್ಲಿ ನಿನಗೆ ಹಾಕ್ತೀನಿ. ಇಷ್ಟ ಆಯ್ತಾ? ಹಾಕ್ತೀನಿ ನೋಡಿ ಹೆಂಗೆ ಕಾಣಿಸುತ್ತೆ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆಯಾ ಇಲ್ಲ ಮಮ್ಮಿ? ನಾನು ಹೇಳಿವೆ ನಮ್ಮ ಮಮ್ಮಿ ಓವರ್ ರಿಯಾಕ್ಟ್ ಮಾಡಲ್ಲ, ಅದೆಲ್ಲ ಮಾಡಲ್ಲ. ತಂದಿದ್ದು ಖುಷಿ ಅಷ್ಟೇ. ಈಗ ಫೋನ್ ಮಾಡಿ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಹೇಳೋದು ಅಲ್ಲ ಮಮ್ಮಿ? ಇಲ್ಲ
ವಾ ಮಿರರ್ ಕೊಡ್ಲಾ? ಹ್ಞೂ ಚೆನ್ನಾಗಿರೋ ಸೀರೆ ಉಟ್ಕೊ ಅಂತ ಹೇಳಿದ್ದೀನಿ ಮಮ್ಮಿ. ಒಂದು ಕೇಕ್ ಕಟ್ ಮಾಡಿಸ್ತೀನಿ, ಚೆನ್ನಾಗಿರೋ ಸೀರೆ ಉಟ್ಕೊ ಅಂತ. ಅಯ್ಯೋ ಬಾ ನಂಗೆ ನನಗೆ ಸರಿಲ್ಲ ಇಲ್ಲ ಇವು ಸೂಪರಾಗಿ ಮಾಡ್ತಾರೆ. ತಡಿ ಮಿರರ್ ತರ್ತೀನಿ ನಮ್ಮ ಮಮ್ಮಿ ಮಾತಾಡಿಸ್ತೆ. ಮಮ್ಮಿ ಇಲ್ಲ ಹಿಂಗಾಕೋ ಸೀರೆ ಕಾಣಿಸ್ತಾ ಇಲ್ಲ ಒಂಚೂರು. ಚೆನ್ನಾಗಿ ಕಾಣಿಸ್ತೈತಾ? ಓಲೆ ತೆಗ್ದಾಕ್ಲಾ? ಎಲ್ಲ ಇಲ್ಲಿ ನೋಡ್ತೀನಿ ಎಸ್. ಬನ್ನಿ ನಮ್ಮ ಅಮ್ಮ ಹಾಕಿರೋದು ಈ ಓಲೆ ಇದು ತೆಗ್ಬಿಡೋಣ ಹೆಂಗೆ ಕಾಣಿಸುತ್ತೆ ಅಂತೇಳಿ. ಈಗ ನಿಜ ಹೇಳಿ ಇಷ್ಟ ಆಯ್ತಾ? ತೆಗಿಬೇಕು ನಂಗೆ ಬರೋಲ್ಲ ಹೆಂಗೆ ಅಂತ. ಮುರ್ದಾಪಿ ಒಟ್ಟಲ್ಲಿ ನಿಂಗೆ ಇಷ್ಟ ಆಯ್ತಾ ಮಮ್ಮಿ? ಚಡಾ ಇಷ್ಟ ಆಯ್ತಾ ನಿಜವಾಗ್ಲು? ಏನು ಇಷ್ಟನೋ ಏನು ಕಷ್ಟನೋ ಯಾರಿಗೆ ಗೊತ್ತು. ಇಲ್ಲಿ ನೋಡು ನಮ್ಮ ಮಮ್ಮಿ ಓಲೆ ಎಷ್ಟೈತೆ ನೋಡಿ ಕಿವಿದು ತೂತ. ನನ್ನ ಚೂರು ಹೋದ್ರೆ ಇದು ಏನು ಹೊಲಿಗೆ ಹಾಕಿಸ್ಬೇಕೈತೆ. ನೀವು ಗುಂಡಿ ತಗೊಬರಿ ಅಲ್ಲಿ ಫಸ್ಟ್ ಹಾಕ ನೋಡಮ್ಮ, ನಿನಗೆ ತಾನೇ ಮಡಿಕೊಳ್ಳುವೆ. ಅದೇ ಗುಂಡಿ ಗುಂಡಿ ಹಾಕಿದ್ರೆ ಲಕ್ಷಣ ಬರೋದು. ಅಯ್ಯೋ ಸುಮ್ಮನಿರು ಆಯ್ತು. ಅಯ್ಯೋ ಆಗ್ತಾನೆ ಇಲ್ಲಲ್ಲ ಪುಸಿ. ಹೆಂಗೆ ಹೆಂಗೆ ಲೆಫ್ಟಾ ರೈಟಾ? ಕೊಡಿಲಿ ಹಾಕ್ತೀನಿ ಕೊಡು. ಓ ಈ ಪಾಟಿಯ ಇವಾ ಚೆನ್ನಾಗಿಲ್ಲ ಅನ್ಸುತ್ತೆ. ಏನು ಹಾಕೋ. ಮೆಂಗಿ ಹಿಂಗ್ ಬರೋದಲ್ಲ, ಹಂಗ್ ಮಾಡ್ಬೇಕು. ಯಾವ್ದೋ 20 ರೂಪಾಯಿ ಸೀರೆ ಉಟ್ಕೊಂಡಿರೋ ಕಾಣ್ತಾವ ನಮ್ಮ ಮಮ್ಮಿ. ಒಳ್ಳೆ ಇದ್ರ ಥರ. ದೇವ್ರಣ್ಣ ಓಪನ್ ಆಗಿ ಹೇಳ್ತೀನಿ, ಒಂಚೂರು ಚೆನ್ನಾಗಿ ಕಾಣಿಸ್ತೆ. ಫಸ್ಟ್ ಹಾಕು. 2 ಗುಂಡಿ ಹಾಕೋದು ಚೆನ್ನಾಗಿ ಕಾಣಿಸ್ತದ. ಅಯ್ಯೋ ತಾಯಿ, ಗ್ರ್ಯಾಂಡಾಗಿರೋ ಸೀರೆ ಉಟ್ಕೊಂಡು ನೋಡಿದ್ರೆ ಹಂಗೆ ಕಾಣಿಸುತ್ತೆ. ಈಗ ಹರಡ್ಬಿಡ್ತು ಮುಖದಲ್ಲಿ ನಗು. ಇಷ್ಟೊತ್ತು ಗಂಟೆ ಇರಲಿಲ್ಲ ನಮ್ಮ ಮಮ್ಮಿಗೆ. ಅದು ಏನಂತ ಗೊತ್ತಿಲ್ಲ ಗೈಸ್. ಒಂದು ಎಷ್ಟು ಚಿನ್ನ 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 ಅಂತ ಸಾಯೋದು. ಅದೇನಪ್ಪ ನಂಗಂತೂ ಇಷ್ಟನೇ ಅಲ್ಲ. ಚೆನ್ನಾಗಿ ಕಾಣಿಸ್ತಾವೆ. ಸೂಪರ್ ಆಗವೆ. ಈ ಕಡೆ ತಿರುಗು. ಒಂದು ಫೋಟೋ ತೆಗಿ ಹಂಗೆ. ಕೈಸ್ ನೋಡಿ ಡಿಸೈನ್ ಯಾವ ಥರ ಇದೆ ಅಂತ ಹೇಳಿ. ಒಟ್ಟಲ್ಲಿ ನಿಂಗೆ ನಿಜ ಇಷ್ಟ ಐತೆ ಮಮ್ಮಿ? ಆಮೇಲೆ ಗುಯ್ಯಂ ಪಯ್ಯಂ ಅಂತ ಹೇಳ್ಬೇಡ, ಕರೆಕ್ಟಾಗಿ ಹೇಳು. ಅಕ್ಕ ಇಷ್ಟ ಆಯ್ತು. ಮುತ್ನೋಲೆ ನಿಮ್ಗೆ ಇಷ್ಟ? ಮುತ್ನೋಲೆ ಸರಿ ಅಂದಿ. ಓಹೋ ಇಷ್ಟ ಅಂತ ಹೇಳ್ಬಿಟ್ಟು ಈಗ ನೋಡೆ ಬಳೆ ಕೇಳಿದಾಗ ಬಳೆ ನೋಡಿದ್ರಿ ಅಲ್ವಾ ಗೈಸ್. ಇದೇ ಒಂದು ಸ್ಮಾಲ್ ಸೆಲೆಬ್ರೇಷನ್ ಅಷ್ಟೇ. ನಾನು ಸೆಲೆಬ್ರೇಷನ್ಗೆ ಅಂತ ಹೇಳಿ ಡೆಕೋರೇಷನ್ನು ಅದು ಇದು ಓವರಾಗಿ ದುಡ್ಡು ಖರ್ಚು ಮಾಡೋದು ನೆವರ್. ನಂಗೆ ಆ ಥರ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಆ ಥರ ಯಾವ ಸೆಲೆಬ್ರೇಷನ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಆ ಥರ ಸ್ಮಾಲ್ ಕೇಕ್ ಕಟ್ ಮಾಡಿಸಿ ಸೊ ಯಾ ಐ ಥಿಂಕ್ ನಿಮಗೆ ಇಷ್ಟ ಆಗಿರುತ್ತೆ ಈ ಒಂದು ವಿಡಿಯೋ ಅಂತ ಭಾವಿಸ್ತೀನಿ. ಅದೇ ನಾನು ಹೇಳ್ದಂಗೆ ನೆನ್ನೆ ನಿಮ್ಮ ಅಮ್ಮನಿಗೂ ಆದಷ್ಟು ಖುಷಿಪಡಿಸಿ. ಒಬ್ಬೊಬ್ರು ಇರ್ತಾರೆ ಅಪ್ಪ ಅಮ್ಮನಿಗೆ ಬೇಜಾರು ಮಾಡಿದ್ರು ಪರವಾಗಿಲ್ಲ, ಜೊತೆಲಿರೋ ಲವರ್ಗೆ ಬೇಜಾರು ಮಾಡ್ಬೋದು. ಬಟ್ ಲವರ್ ಯಾವತ್ತಿದ್ರೂ ಮೋಸ ಮಾಡೇ ಮಾಡ್ತಾರೆ. ಎಲ್ಲೋ ಒಬ್ಬೊಬ್ರದ್ದು ಲವ್ ಸಕ್ಸಸ್ ಆಗಿ ಮದುವೆ ಆಗಿ ಲೈಫ್ ಲಾಂಗ್ ಚೆನ್ನಾಗಿರೋದು ಎಷ್ಟೊಂದು ಜನ ನಾನು ನೋಡಿದ್ದೀನಿ. 5 ವರ್ಷ ಲವ್ ಮಾಡಿ ಮದುವೆ ಆಗಿ ಡಿವೋರ್ಸ್ ಹೋಗಿರೋದು ನಾನು ನೋಡಿದ್ದೀನಿ. ಸೊ ಫಸ್ಟು ಅಪ್ಪ ಅಮ್ಮಂಗೆ ಪ್ರಿಫರೆನ್ಸ್ ಕೊಡಿ, ಆಮೇಲೆ ಲವರ್ಸ್ಗೆ ಅಷ್ಟೇ. ನಾನೇನು ನಿಮಗೆ ಹೇಳುವಷ್ಟು ದೊಡ್ಡೋಳಲ್ಲ, ಬಟ್ ಕೆಲವೊಂದಷ್ಟು ಹೇಳಬೇಕಾಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದಷ್ಟೇ, ಇನ್ನೇನು ಇಲ್ಲ. ನನ್ನ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಲೇಟ್ ಆಗಿದೆ, ಬಟ್ ಲೇಟ್ ಆದ್ರೂ ಒಳ್ಳೆ ಮನಸ್ಸಿಂದ ವಿಶ್ ಮಾಡಿದ್ರೆ ಅದು ಎಲ್ರಿಗೂ ತಲುಪುತ್ತೆ ಅಂತ ನಂಗೆ ಗೊತ್ತು. ಸೊ ಹಾಗಾಗಿ ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ. ಆ್ಯಂಡ್ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಅಮ್ಮಂದಿರು, ಅವ್ರಿಗೆ ಎಕ್ಸ್ಪೆಷಲಿ ಅವರಿಗೆ
ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಪನಾಗಿ ಹೇಳ್ತೀನಿ, ಈ ಒಂದು ನಿಮ್ಮ ಸಪೋರ್ಟಿಂದಾನೇ ನಾನು ಇಷ್ಟು ಬೆಳೆದಿರೋದು. ನೀವು ನನಗೆ ಅಷ್ಟು ಫಾಲೋವರ್ಸ್ ಆಗಿ ಅಷ್ಟು ವ್ಯೂಸ್ ಮಾಡ್ತಾ ಇರೋದಕ್ಕೆ, ನನಗೆ ಪ್ರಮೋಷನ್ ಸಿಕ್ಕಿ ನಾನು ಇಷ್ಟು ಅರ್ನ್ ಮಾಡ್ತಾ ಇರೋದು. ಲಾಟ್ಸ್ ಆಫ್ ಲವ್. ನಾನು ಯಾವಾಗಲೂ ಈ ಮಾತನ್ನ ನಿಮಗೆ ಹೇಳ್ತಾ ಇರ್ತೀನಿ, ನಿಮ್ಮಿಂದನೇ ನಾನು ಅಂತೇಳಿ. ಬೇರೆಯವರೆಲ್ಲ ಹೇಳ್ಬೋದು ನಾನೇನು ಪ್ರಮೋಷನಿಂದನೇ ಬದುಕ್ತಿಲ್ಲ ಅಂತೇಳಿ. ಅಂದರೆ ನಂದು ಸ್ವಲ್ಪ ವರ್ಕ್ ಮಾಡ್ಕೊಂಡು ಪರ್ಸ್ನಲ್ ವರ್ಕ್ ಇದೆ. ನಾನು ಒಂದು ಕಂಪ್ನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅದರಲ್ಲೂ ಅರ್ನ್ ಮಾಡ್ತಾಯಿದ್ದೀನಿ. ಈ ಸ್ವತಃ ನಾನು ವಿಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಅದರಿಂದನೂ ಅರ್ನ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಆದಷ್ಟು ಬೇಗ ನಾನು ವ್ಲಾಗ್ ಮಾಡ್ತೀನಿ ಯೂಟ್ಯೂಬಲ್ಲಿ ಹೇಗೆ ಅಮೌಂಟ್ ಅರ್ನ್ ಮಾಡೋದು ಅಂತ ನಾನು ನಿಮಗೆ ಒಂದು ವಿಡಿಯೋನ ತಿಳಿಸ್ಕೊಡ್ತೀನಿ. ಸೊ ಲಾಟ್ಸ್ ಆಫ್ ಲವ್. ನಾನು ನಿಮ್ಮ ಪ್ರೀತಿಯ ಸೋನು. ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಐ ಡೋಂಟ್ ಕೇರ್, ಆ್ಯಂಡ್ ನನ್ನ ಪ್ರೀತಿ ಮಾಡೋರಿಗೆ ಲಾಟ್ಸ್ ಆಫ್ ಲವ್. ಟಾಟಾ, ಬಾಯ್ ಬಾಯ್.